ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ. ಮೊದಲಿಗೆ ಇಲ್ಲೇನಾಗುತ್ತೆ ಅಂದರೆ, ವಿದ್ಯಾ ತರಕಾರಿ ಕುಯ್ಕೊಂಡು ಕೂತಿರ್ತಾರೆ. ಭದ್ರ ಹಂಗೆ ಬರ್ತಾರೆ ಮಾತಾಡಿಕೊಂಡು. ಹಾಯಾಗಿ ಕುಳಿತಿರು ನೀನು ರಾಣಿಯಾಗಿ ಅಂದ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ವಿದ್ಯಾ ತರಕಾರಿ ಕುಯ್ತಿರೋದು ನೋಡ್ಬಿಟ್ಟು, ಏನು ಮಾಡ್ತಿದ್ಯಮ್ಮಿ ಅಂತಾರೆ. ಏನಿಲ್ಲ, ಸುಮ್ಮನೆ ಕೂತಿದ್ನಲ್ಲ, ಅದಕ್ಕೆ ಒಸಿ ತರಕಾರಿ ಕುಯ್ಯೋದಲ್ಲ ಅಭ್ಯಾಸ ಮಾಡೋಣ ಅಂತ ಕುಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಅವಾಗ ಭದ್ರ, ಹೌದೇನಮ್ಮಿ, ನೋಡು ನೋಡು ಕುಯ್ಯಮ್ಮಿ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಹಂಗೆ ಭದ್ರ ವಿದ್ಯೆ ನೋಡ್ತಾ ಇರ್ತಾರೆ, ವಿದ್ಯೆ ಭದ್ರ ನೋಡ್ತಾ ಇರ್ತಾರೆ. ಆಮೇಲೆ ಇವಳು ತರಕಾರಿ ಕುಯ್ತಾ ಏನು ಮಾಡ್ತಾಳೆ, ಕೈ ಕುಯ್ಕೊಂಬಿಡ್ತಾಳೆ. ಕೈ ಕುಯ್ಕೊಂಬಿಟ್ಟಿದ ತಕ್ಷಣ ಅಮ್ಮ ಅಂತಾಳೆ. ಅವಾಗ ಭದ್ರ, ಯಾಕಮ್ಮಿ ಏನಾಯ್ತಮ್ಮಿ ಅಂದರೆ, ಕೈ ಕುಯ್ಕೊಂಬಿಟ್ಟೆ ಅಂದಾಗ ಅವಳ ಬೆಳ್ಳಲ್ಲಿ ರಕ್ತ ಬರ್ತಾ ಇರೋದು ನೋಡ್ಬಿಟ್ಟು ಆ ಬೆಳ್ಳನ್ನ ಬಾಯಿಗಿಟ್ಕೊತಾನೆ. ಆವಾಗ ಬಾಯಿಗಿಟ್ಕೊಂಡಿದ್ದ ತಕ್ಷಣ ಅವಳು ನೋಡ್ತಿರ್ತಾಳೆ. ಅವಾಗ ಕೈ ತಕ್ಕೊಂತಾಳೆ. ಅವಾಗ ಭದ್ರ, ಏನಿಲ್ಲ ಕಣಮ್ಮಿ, ನಿನ್ನ ಕೈ ಕುಯ್ಕೊಂಬಿಟ್ಟಲ್ಲ, ರಕ್ತ ಬತ್ತಿತ್ತಲ್ಲ, ಆ ಗಾಬರಿಲಿ ನೋಡೋಕ್ಕಾಗ್ದಲ್ಲೇ ಹಿಂಗೆ ಮಾಡಿಬಿಟ್ಟೆ ಕಣಮ್ಮಿ, ತಿಳ್ಕೊಬೇಡ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಅವಾಗ ಸರಿ ಬಿಡಿ ಆಯಿತು ಅಂತ ಅಂತಾಳೆ. ಅವಾಗ ಭದ್ರ ಅವ್ರ ಪಂಚ ಸ್ವಲ್ಪ ಹರಿದ್ಬಿಟ್ಟು ಅವಳಿಗೆ ಕೈಗೆ ಬಟ್ಟೆ ಕಟ್ತಾರೆ. ಕಟ್ಟಿದ ತಕ್ಷಣ ಅವಳು ಮನಸಲ್ಲೇನೇ ನಮ್ಮ ಮನೆಯವ್ರು ಎಷ್ಟು ಒಳ್ಳೆಯವರು ಅಂತ ಹೇಳ್ಬಿಟ್ಟು ಭದ್ರನೇ ನೋಡ್ತಾ ಇರ್ತಾಳೆ. ಭದ್ರ ವಿದ್ಯೆನೇ ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ಏನಾಗುತ್ತೆ, ವಿದ್ಯಾ ಹೆಂಗಾನ ಮಾಡಿ ನಾನು ಅಡುಗೆ ಮಾಡೋದು ಕಲೀಲೇಬೇಕು, ಇನ್ಮ್ಯಾಕೆ ಅಡುಗೆ ಮಾಡೋದು ಕಲಿತೀನಿ ಅಂದಾಗ, ಆಯಿತು ಕಣಮ್ಮಿ, ಹುಷಾರಾಗಿ ನೋಡ್ಕೊಂಡು ಕಲಿಯಮ್ಮಿ ಅಂತ ಅಂದ್ಬಿಟ್ಟು ಭದ್ರನೂ ಹೇಳ್ತಾರೆ. ಅವಳು ವಿದ್ಯಾ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇಲ್ಲಿ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಾಗ ಏನಾಗುತ್ತೆ, ಮೋಹನ್ ಅವರು ಅಡುಗೆ ಮನೇಲಿರ್ತಾರೆ. ವಿದ್ಯೆನೂ ಅಲ್ಲಿಗೆ ಬರ್ತಾಳೆ. ಅವಾಗ ಅತ್ತೆ, ಇವತ್ತು ನನಗೆ ಅಡುಗೆ ಮಾಡೋದು ಹೇಳ್ಕೊಡೈತಿ ಅಂದಾಗ, ನೋಡವ ಇವತ್ತು ತಿಳಿಸಾರು ಮಾಡ್ತಾಯಿದ್ದೀನಿ, ತಿಳಿಸಾರು ಮಾಡ್ತೀಯಾ, ಕಲ್ತ್ಕತ್ತೀಯ ಅಂದಾಗ, ಹ್ಞೂ ಕಣತ್ತೆ ಆಯಿತು, ನಾನು ನೋಡ್ಕೊತೀನಿ, ಕಲ್ತೀನಿ ಅತ್ತೆ, ಮಾಡ್ತೀನತ್ತೆ ಅಂತ ಅಂದ್ಬಿಟ್ಟು ಅಂತಾಳೆ. ಅವಾಗ ತಿಳಿಸಾರ ಅತ್ತೆ ಅಂದಾಗ, ಹ್ಞೂ ಕಣವ, ಮನೇಲಿ ಏನು ತರಕಾರಿ ಇಲ್ದಿದ್ದಾಗ ಏನು ಮಾಡಬೇಕು ರುಚಿಯಾಗಿ ಅಂತ ತಿಳ್ಕೊಂಡು ಮಾಡೋದೇ ಈ ತಿಳಿಸಾರು. ಹಿಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡ್ತದೆ ಕಣವ. ಹಾಗೆ ಮನೇಲಿ ಏನಾಯ್ತೋ ಏನಿಲ್ಲ ಅಂತ ನೋಡ್ಕೊಂಡು ಗೃಹಿಣಿ ಆದವಳು ಹುಡುಕ್ಬಿಟ್ಟು ಇರೋದನ್ನ ಮಾಡಿಬಿಟ್ಟು ರುಚಿಯಾಗಿ ಬಡಿಸ್ಬೇಕು ಕಣವ, ಅದೇನೇನೆ ಅಂತ ಅಂದಾಗ, ಸರಿ ಕಣತ್ತೆ ಆಯಿತು ನಾನು ಮಾಡ್ತೀನಿ ಅಂದಾಗ, ಸರಿ ಕಣವ ಒಂದು ಕೆಲಸ ಮಾಡು, ಒಸಿ ಹುಣಸೆ ಹಣ್ಣ ಕಿವುಚ್ಕೊ ನೀರು ಹಾಕ್ಬಿಟ್ಟು ಅಂದಾಗ, ಹ್ಞೂ ಸರಿ ಕಣತ್ತೆ ಆಯಿತು ಅಂತ ಹುಣಸೆ ಹಣ್ಣು ಕಿವುಚ್ತಾ ಇರ್ತಾಳೆ. ಆವಾಗ ಇವರು ಮೋಹನ್ ಅವರು ಈ ಕಡೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತಾ ಇರ್ತಾರೆ. ಆವಾಗ ಇವಳು ಕುಕ್ಕರ್ ಕೂಗ್ತದೆ. ಮೋಹನ್ ಅವ್ರು ಏನು ಹೇಳ್ತಾರೆ, ವಿದ್ಯಾ ಕುಕ್ಕರ್ ಕೂಗ್ತದೆ ಒಸಿ ಇಳಿಸವ ಅಂತ ಹೇಳ್ತಾರೆ. ಇವಳು ಕುಕ್ಕರು ಬಿಸಿ ಇರ್ತದೆ, ಬಟ್ಟೆ ಇಳಿಸ್ಬೇಕು ಅಂತ ಗೊತ್ತಿರಲ್ಲ ಪಾಪ ವಿದ್ಯೆಂಗೆ. ಅವಳೇನು ಮಾಡ್ತಾಳೆ, ಬಿಸಿ ಕುಕ್ಕರೇ ಮುಟ್ಟಿಬಿಡ್ತಾಳೆ, ಕೈ ಸುಟ್ಟೋಗ್ಬಿಡ್ತದೆ. ಅವಾಗ ಮೋಹನವರು ಅಮ್ಮ ಅಂತಾಳೆ. ಅವಾಗ ಮೋಹನವರು ಯಾಕವ ಅಂದರೆ, ಕೈ ಸುಟ್ಟೋಯ್ತತೆ ಅಂದರೆ, ಅಲ್ಲ ಕಣವ, ಬಿಸಿ ಪಾತ್ರೆ ಮುಟ್ಟಬೇಕಾದ್ರೆ ಇಲ್ಲ ಇಕ್ಕಳ ತಗೊಂಡು ಮುಟ್ಟಬೇಕು, ಇಲ್ಲ ಬಟ್ಟೆ ತಗೊಂಡು ಪಾತ್ರೆ ತೆಗಿಬೇಕು, ಕೆಳಕ್ಕೆ ಇಕ್ಬೇಕು ಕಣವ, ಬಿಸಿ ಪಾತ್ರೆ ಮುಟ್ಟೋವಾಗ ಹಂಗೆ ಮಾಡಬೇಕು ಆಯ್ತೆ ಅಂದಾಗ, ಹ್ಞೂ ಅತ್ತೆ ಆಯಿತು ಅಂದರೆ, ಬಾ ಇಲ್ಲಿ ಒಸಿ ತಣ್ಣೀರು ಬಿಟ್ಕೊ ಬಾ ಇಲ್ಲಿ ಅಂತಂದ್ಬಿಟ್ಟು ತಣ್ಣೀರು ಬಿಡ್ತಾರೆ. ಅವಾಗ ಸರಿ ನೀನೇನು ಮಾಡಬೇಡ, ಕೂತ್ಕೊ ನಾನು ಮಾಡ್ತೀನಿ ನೋಡ್ಕೊ ಅಂದಾಗ, ಇಲ್ಲ ಕಣತ್ತೆ ನಾನು ಮಾಡ್ತೀನಿ, ನನಗೇನು ಉರಿ ಇಲ್ಲ, ವಾಸಿ ಆಯ್ತದೆ ಬೇಗನೆ, ನಾನು ಮಾಡ್ತೀನತ್ತೆ ಅಂದಾಗ, ಸರಿ ಕಣವ ಆಯಿತು, ನೀನು ಖುಷಿ ನೋಡ್ಬಿಟ್ಟು ನನಗೆ ಖುಷಿ ಆಯ್ತದೆ, ನೀನು ಮಾಡಬೇಕು ಅನ್ನೋ ಆಟ ಆಯ್ತಲ್ಲ ನಿನಗೆ, ಆಯಿತು ಕಣವ ಅಂತಂದ್ಬಿಟ್ಟು ಮೋಹನ್ ಅವ್ರು ಹೇಳ್ತಾರೆ. ಅವಾಗ ಒಂದು ಕೆಲಸ ಮಾಡು, ಅಲ್ಲಿ ಬಾಣಲೆ ಇದೆ, ಬಾಣಲೆ ತೊಳ್ಕೊಂಡು ಸ್ಟವ್ ಮೇಲೆ ಇಕ್ಕಿ ಎರಡು ಚಮಚ ಎಣ್ಣೆ ಬಿಡು ಅಂತ ಹೇಳ್ತಾರೆ. ಇವಳು ವಿದ್ಯೆ ಏನು ಮಾಡ್ತಾಳೆ, ಬಾಣಲೆ ತೊಳೆದ್ಬಿಟ್ಟು ಬಾಣಲಿನ ಇಕ್ಬಿಡ್ತಾಳೆ, ಹಂಗೆ ನೀರು ಬಾಣಲಿನ. ಅದು ನೀರು ಬಾಣಲಿ ಬಿಸಿಗೆ ಸ್ವಲ್ಪ ಒಣಗಬೇಕೆಲ್ಲ, ನೀರೆಲ್ಲ ಒಣಗಿದ್ಮೇಲೆ ಎಣ್ಣೆ ಹಾಕ್ಬೇಕಲ್ವ, ಇವಳು ಗೊತ್ತಾಗಲ್ಲ. ಬಾಣಲಿ ಒಣಗಿಸ್ಬಿಟ್ಟು ಎಣ್ಣೆ ಹಾಕಲ್ಲ, ಆ ನೀರು ಬಾಣಲಿಗೆ ಎಣ್ಣೆ ಹಾಕ್ಬಿಡ್ತಾಳೆ. ಅದೇನು ಮಾಡಿಬಿಡುತ್ತೆ, ಮುಖಕ್ಕೆಲ್ಲ ಸಿಡ್ದು ಬಿಡ್ತದೆ, ಕೈಗೆಲ್ಲ ಸಿಡ್ದು ಬಿಡ್ತದೆ, ಮತ್ತು ಕೈಯೆಲ್ಲ ಬೊಬ್ಬೆ ಬಂದುಬಿಡ್ತದೆ. ಅಮ್ಮ ಅಂತ ಕಿರ್ತಾಳೆ. ಅವಾಗ ಮೋಹನ ಓಡ್ ಬಂದ್ಬಿಟ್ಟು, ಯಾಕವ್ವ ಏನು ಮಾಡ್ಕೊಂಡವ ವಿದ್ಯೆ ಅಂದಾಗ, ಅತ್ತೆ ಇಲ್ಲಿ ಎಣ್ಣೆ ಎಲ್ಲ ಸಿಡ್ದು ಬಿಡ್ತು ಅಂದಾಗ, ಅವ್ವ ಯಾರನ್ನ ಅತ್ತೆ ಯಾವ್ದು ಬಾಣಲೆಗೆ ಎಣ್ಣೆ ಹಾಕಾರೆ, ಎಣ್ಣೆ ಎಲ್ಲ ಚೆನ್ನಾಗಿ ಒಣಗಬೇಕು ಕಣವ ಬಿಸಿಲಿ, ಆಮೇಲೆ ಎಣ್ಣೆ ಹಾಕಬೇಕು, ನೀರಿದ್ದಾಗ ಎಣ್ಣೆ ಹಾಕ್ಬಾರ್ದು ಕಣವ, ಬೈಲಿ ನೀನು ನೋಡ್ಕೊ ನಾನು ಹೆಂಗೆ ಮಾಡ್ತೀನಿ ಅಂತ, ಇವತ್ತು ನಾಳೆಯಿಂದ ನೀನು ಮಾಡೋವಂತೆ ಆಯಿತಾ ಅಂದಾಗ, ಸರಿ ಅತ್ತೆ ಆಯಿತು ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಅವಾಗ ಮೋಹನ್ ಅವರು ತಿಳಿ ಸಾಂಬಾರು ಮಾಡ್ತಾರೆ. ತಿಳಿ ಸಾಂಬಾರು ಮಾಡಿದ ತಕ್ಷಣ ಎಲ್ಲ ಒಗ್ಗರಣೆ ಎಲ್ಲ ಮಾಡಿಬಿಟ್ಟು ಟೇಸ್ಟ್ ನೋಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗೈತೆ ಅಂದ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಈಗ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ತಲೆ ಅಂತಾರೆ. ಅವಳು ವಿದ್ಯೆಗೆ ತಗೋ ನೀನು ಒಸಿ ನೋಡು ಅಂತ ಹಾಕ್ತಾರೆ. ಅವಳು ಸೂಪರಾಗೈತತೆ ಅಂತ ಹೇಳ್ಬಿಟ್ಟು ನೋಡ್ತಾಳೆ, ಚೆನ್ನಾಗಿರ್ತದೆ. ಈ ಕಡೆ ರತ್ನಮ್ಮವ್ರು ಏನು ಮಾಡ್ತಾರೆ, ಬಾಟ್ಲು ಎತ್ಕೊಳಕ್ಕೆ ಹೋಗ್ತಾರೆ, ಗಾಜಿನ ಬಾಟ್ಲು, ಅದು ಮಿಸ್ಸಾಗಿ ಕೆಳಗಡೆ ಬಿದ್ದೋಗ್ಬಿಟ್ಟು ಒಡೆದೋಗ್ಬಿಡ್ತದೆ. ಅದೇ ಟೈಮ್ಗೆ ಚೆಲುವಣ್ಣವ್ರು ಬರ್ತಾರೆ. ಇದ್ಯಾಕಮ್ಮಿ ಒಸಿ ನೋಡ್ಕೊಂಡು ಕೆಲಸ ಮಾಡಬೇಕಲ್ವೇ ನೀನು ಅಂತಂದಾಗ, ಇಲ್ಲ ಕಣಯ್ಯ ಯಾವತ್ತೂ ಹಿಂಗಾಗಿಲ್ಲ, ಇವತ್ತು ಕೈ ಜಾರು ಬಿದ್ದೋಯ್ತು, ಏನೋ ಇವತ್ತು ಶಕ್ನಗಳೇ ಸರಿಗಿಲ್ಲ,
ಅಲ್ಲಿ ಬೇರೆ ಅಡುಗೆ ಕಲಿತಾವಳೆ, ಅಲ್ಲಿ ಏನೋ ಆಗದೆ ನನ್ನ ಬೆಳಗ್ಗೆಯಿಂದ ಹೊಟ್ಟೆ ಒಳಗಡೆ ಒಂಥರ ಸಂಕಟ ಆಯ್ತದೆ, ಏನಾಯ್ತದೆ ಏನೋ ಅಂತ ಗೊತ್ತಿಲ್ಲ ಕಣಯ್ಯ, ಭಯ ಆಯ್ತೈತೆ ಅಂದಾಗ, ಕೈ ಜಾರು ಬಿದ್ದಿದ್ದಕ್ಕೆ ಅದೇನಾಯ್ತದೆ, ಇಲ್ದಿದ್ದೆಲ್ಲ ಹೇಳ್ಬೇಡ ಕಣ್, ಸುಮ್ಮನಿರಮ್ಮಿ, ಕ್ಲೀನಾಗಿ ನೋಡ್ಕೊಂಡು ಹೊಸಿ ಗುಡಿಸಿ ಎತ್ತಾಕು ಅಂದಾಗ, ಇಲ್ಲ ಕಣಯ್ಯ ನಂಗೆ ಯಾಕೋ ಸಮಾಧಾನ ಆಯ್ತಿಲ್ಲ, ಹೊಟ್ಟಿಲಿ ಏನಾಯ್ತದೋ ಏನೋ ಗೊತ್ತಿಲ್ಲ, ನಂಗೆ ಭಯ ಆಯ್ತೈತೆ, ಹೊಸಿ ಇದ್ದಿಂಗೆ ಫೋನ್ ಮಾಡೋಣ ಅಂದರೆ ಅವ್ರ ಅಜ್ಜಿ ಫೋನ್ ಕಿತ್ತು ಮಡಿಕೊಂಡವ್ರು, ಏನು ಮಾಡೋದ ಗೊತ್ತಿಲ್ಲ, ಒಂದು ಕೆಲಸ ಮಾಡಯ್ಯ, ಒಂಚೂರು ಅಳಿಯಂದಿರ್ಗೆ ಒಂಚೂರು ಫೋನ್ ಮಾಡಿ ವಿಚಾರಿಸಯ್ಯ ಅಂತ ಅಂದ್ಬಿಟ್ಟು ರತ್ನಮ್ಮವ್ರು ಕೇಳ್ತಾರೆ. ಆವಾಗ ಚೆಲ್ವಣ್ಣ, ಕೆಲಸ ನೋಡಮ್ಮಿ, ಯಾವಾಗಲೂ ಫೋನ್ ಮಾಡ್ತೀರ, ಅವ್ರು ಏನಂತಾರೆ ನಮ್ಮನ್ನು, ಸುಮ್ಮನಿರು, ಏನಿಲ್ಲ ಚಂದಕ್ಕಿರ್ತಾಳೆ ಕಣ ವಿದ್ಯೆ, ಅಲ್ಲೆಲ್ಲ ಸಂದಾಕ್ ನೋಡ್ಕೋತಾರೆ, ಇಲ್ದಿದ್ದೆಲ್ಲ ಮಾತಾಡಬೇಡ, ಹೋಗಮ್ಮಿ ಕೆಲಸ ನೋಡು ಅಂತ ಹೇಳ್ಬಿಟ್ಟು ಚೆಲುವಣ್ಣವ್ರು ರತ್ನಮ್ಮನ ರೇಗ್ಬಿಡ್ತಾರೆ. ರತ್ನಮ್ಮವರು ಮನ್ಸಿಗೆ ಬೇಜಾರು ಮಾಡಿಕೊಂಡು ಅದನ್ನ ಗ್ಲಾಸೆಲ್ಲ ಎತ್ತಾಕ್ತಾ ಇರ್ತಾರೆ. ಈ ಕಡೆ ಏನಾಗುತ್ತೆ, ಇವಳು ವಿದ್ಯಾ ಕೂತಿರ್ಬೇಕಾರೆ ಇದು ಕೈಯೆಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ ನೋಡ್ರಿ, ಅದಕ್ಕೆ ಔಷಧಿ ಹಾಕೊಂಡು ಕೂತಿರ್ತಾಳೆ. ಆವಾಗ ಭದ್ರ ಬರ್ತಾರೆ. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ, ಪಾತಾಳ ಕೆಳಗೆ ಇಟ್ಟನು ಅಂತ ಪುನೀತ್ ಸರ್ದು ಹಾಡು ಹೇಳ್ಕೊಂಡು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ವಿದ್ಯೆ ಔಷಧಿ ಹಚ್ಕೊತಿದ್ದವಳು ಕೈ ಹಿಂದಕ್ಕೆ ಮುಚ್ಕೊಬಿಡ್ತಾಳೆ. ಅವಾಗ ಯಾಕಮ್ಮಿ ಏನಾಯ್ತಮ್ಮಿ ಅಂದರೆ, ಏನಿಲ್ಲಪ್ಪ ಅಂತಾಳೆ. ಅವಾಗ ನೋಡಮ್ಮಿ, ನನಗೆ ಹೊಸಿ ಬ್ಯಾಂಕ್ ಹತ್ರ ಕೆಲಸ ಅದೇ, ಹೋಗಿ ಬರ್ತೀನಿ ಆಯಿತಾ ಅಂದ್ಬಿಟ್ಟು ಪಾಸ್ಬುಕ್ಕೇನೋ ಎತ್ಕೊತಾರೆ. ಅವಾಗ ಸರಿ ಆಯಿತು ಅಂದ್ಬಿಟ್ಟು ಕೈ ಹಿಂದಕ್ಕೆ ಇಕ್ಕತ್ತಾಳೆ ವಿದ್ಯಾ. ಆಮೇಲೆ ತಿರ್ಗಿ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರ್ತಾರೆ ಇವರು ಭದ್ರ. ಅವಾಗ ಕೈಗೆ ಔಷಧಿ ಹಚ್ಕೊಂತಿರ್ತಾಳಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಹಂಗೂ ಕೈ ಹಿಂದಕ್ಕೆ ಇಕ್ಕೊಂಬಿಡ್ತಾಳೆ. ಅವಾಗ ಏನಮ್ಮಿ ಏನದು ಅಂದಾಗ, ಏನಿಲ್ಲಪ್ಪ ಅಂದಾಗ, ಏನಮ್ಮಿ ಅಡುಗೆ ಕಲಿಯೋ ಕಾರ್ಯಕ್ರಮ ಹೆಂಗೆ ನಡೀತಾ ಇದೆ ಅಂದಾಗ, ನಡೀತಾ ಇದೆ, ಇವತ್ತು ಅತ್ತೆ ನನಗೆ ತಿಳಿಸಾರು ಮಾಡೋದು ಹೇಳ್ಕೊಟ್ರು ಗೊತ್ತಾ ಅಂತಾಳೆ. ಹೌದೇನಮ್ಮಿ ಅಂತ ಅಂದ್ಬಿಟ್ಟು ಭದ್ರ ಖುಷಿ ಆಯ್ತಾರೆ. ಹೆಂಗೋ ಕಣಮ್ಮಿ, ನೀನು ಸಂದಾಗಿ ಅಡುಗೆ ಮಾಡಿಬಿಟ್ಟು ನಮ್ಮ ಮನೆಯವ್ರನ್ನೆಲ್ಲ ಗೆದ್ದು ಬಿಡಮ್ಮಿ ಸಾಕು ನನಗೆ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಆಯಿತು ಅಂತ ಅಂತಾಳೆ. ಅವಾಗ ನೋಡಮ್ಮಿ, ಅಡುಗೆ ಅನ್ನೋದೇನು ಸುಮ್ಮನೆ ಅಲ್ಲ ಕಣಮ್ಮಿ, ಅದು ಒಂಥರ ಇದ್ದಂಗೆನೇ ಆ ಯುದ್ಧದಲ್ಲಿ ಜಯಿಸಬೇಕು, ಆ ಯುದ್ಧದಲ್ಲಿ ಜಯಿಸಿದ್ರೆ ಕಣಮ್ಮಿ, ಅಲ್ಲಿ ಒಲೆ ಒಳಗೆ ಇದು ಬೆಂಕಿಲಿ ಕೂತ್ಕೊಂಡು ಗೆದ್ದಂಗೆನೇ ಅಲ್ಲಿ ನಮ್ಮವರು ಗೆಲ್ತಿರ್ತಾರೆ. ಇದೊಂಥರ ಯುದ್ಧ, ಅದೊಂಥರ ಯುದ್ಧ ಕಣಮ್ಮಿ, ಆಯಿತಾ, ದೇವ್ರ ನೆನೆಸ್ಕೊಂಡು ಕೆಲಸ ಮಾಡ್ಬೇಕು ಕಣಮ್ಮಿ, ನೀನು ಈ ಯುದ್ಧನೆಲ್ಲ ಗೆದ್ದುಬಿಟ್ಟು ಮುಂದೆ ಬಂದ್ಬಿಟ್ಟು ಅಡುಗೆ ಮಾಡ್ಬಿಟ್ಟು ನಮ್ಮ ಅಜ್ಜಿ ತವ ಸಭಾಸ್ ಅನ್ಸ್ಕೊಬಿಡಮ್ಮಿ ಅಂದಾಗ, ಸರಿ ಆಯಿತು, ನಾನು ಕಲಿತೀನಿ, ಬೇಗನೆ ಕಲ್ತ್ಬಿಡ್ತೀನಿ ನಾನು ಇವತ್ತು ತಿಳಿಸಾರು ಕಲ್ತಂಗೆ ಬೇಗ ಕಲ್ತ್ಬಿಡ್ತೀನಿ, ಅತ್ತೆ ನಂಗೆ ಹೇಳ್ಕೊಡ್ತಾರೆ ಅಂದಾಗ, ಸರಿ ಕಣಮ್ಮಿ ಆಯಿತು, ನೀನು ಎಲ್ಲ ಚೆನ್ನಾಗಿ ಕಲ್ತ್ಬಿಟ್ರೆ ನಂಗೆ ಅಷ್ಟೇ ಖುಷಿ ಕಣಮ್ಮಿ ಅಂತ ಅಂದ್ಬಿಟ್ಟು, ಸರಿಮ್ಮಿ ಅದೇನೋ ಹೇಳ್ತಾರಲ್ಲ ಚೆನ್ನಾಗಿ ಮಾಡೋಕ್ಕೆ ಆಲು ಬೆಸ್ಟು ಅಂದಾಗ, ಅದು ಆಲು ಬೆಸ್ಟ್ ಅಲ್ಲ, ಆಲ್ ದ ಬೆಸ್ಟ್ ಅಂತ ವಿದ್ಯೆ ಹೇಳ್ತಾಳೆ. ಕಣಮ್ಮಿ ಅದೇ ಆಲು ಬೆಸ್ಟ್ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಅವಾಗ ಕೈ ಕೊಡಮ್ಮಿ ಆಲು ಬೆಸ್ಟು ಅಂತ ಅಂದ್ಬಿಟ್ಟು ಅಂದಾಗ ಅವಳು ಕೈ ತೋರಿಸಲ್ಲ. ಯಪ್ಪ, ಅವತ್ತೊಂಚೂರು ಕೈ ಕುಯ್ಕೊಂಡಿದ್ದಕ್ಕೆ ಅಷ್ಟೆಲ್ಲ ಮಾಡಿಬಿಟ್ರು ಇವರು. ಇವಾಗ ಏನಾದರೂ ಕೈ ಸುಟ್ಟೋಗಿರೋದೆಲ್ಲ ನೋಡಿಬಿಟ್ರೆ ಸುಮ್ಮನೆ ಬಿಡ್ತಾರೆ ಅವರು, ತುಂಬಾ ಬೇಜಾರು ಮಾಡ್ಕೊಬಿಡ್ತಾರೆ, ರಂಪರಾಮಾಯಣ ಮಾಡಿಬಿಡ್ತಾರೆ, ಏನಪ್ಪ ಮಾಡೋದು ಇವಾಗ ಅಂತ ಅಂದ್ಬಿಟ್ಟು, ಕೈ ಕೊಡಮ್ಮಿ ಅಂತ ಕೈ ಹಿಡ್ಕೊಂಡೇ ನಿಂತಿರ್ತಾರೆ ಭದ್ರ. ಇವಳು ಕೈ ಕೊಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಆ ಕಡೆ ಬಗ್ಗೆ ನೋಡ್ದಂಗೆ, ಯಾರೋ ಕೂಗ್ದಂಗೆ ಆಯ್ತದಲ್ಲ ಅಂತಾಳೆ ಭದ್ರ. ಆ ಕಡೆ ಗಮನ, ಆವಾಗ ಭದ್ರನ ಗಮನ ಆ ಕಡೆ ಹೋಗುತ್ತೆ. ಯಾರೂ ಇಲ್ವಲ್ಲಮ್ಮಿ, ಯಾರು ಅಂದಾಗ, ಇಲ್ಲ ಯಾರೋ ಹೊಸಿ ಕೂಗ್ದಂಗೆ ಆಯಿತು ಅಂದ್ಬಿಟ್ಟು ಈ ಗಾಯ ಆಗಿರೋದಕ್ಕೆ ಸೀರೆ ಸೆರಗ ಮುಚ್ಕೊಬಿಡ್ತಾಳೆ. ಸೀರೆ ಸೆರಗ ಮುಚ್ಕೊಬಿಟ್ಟು, ಇಲ್ಲ ಕಣಮ್ಮಿ ಯಾರೂ ಕೂಗಲಿಲ್ಲ ಅಂದರೆ, ಇಲ್ಲ ನನಗೆ ಕೇಳಿಸ್ತು ಯಾರೋ ಕೂಗ್ದಂಗೆ ಆಯಿತು, ಹೋಗ್ವಾಲಿ ಬಿಡಿ ಅಂತ ಅಂದ್ಬಿಟ್ಟು ಅಂತಾಳೆ. ಆವಾಗ ಸರಿ ಕಣಮ್ಮಿ ಕೈ ಕೊಡಮ್ಮಿ, ಆಲ್ ದ ಬೆಸ್ಟು ಅಂದಾಗ, ಸರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಅಂದ್ಬಿಟ್ಟು ಕೈ ಕೊಡ್ತಾಳೆ. ಅಲ್ಲಿ ಸುಟ್ಟಿರೋ ಗಾಯಕ್ಕೆ ಸೀರೆ ಸೆರಗ ಮುಚ್ಕೊಂಬಿಟ್ಟಿರ್ತಾಳೆ, ಭದ್ರಂಗೆ ಗೊತ್ತಾಗಲ್ಲ. ಸರಿ ಕಣಮ್ಮಿ ಆಯಿತು, ನನಗೋಸಿ ಕೆಲಸ ಅದೇ, ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಭದ್ರ ಅಲ್ಲಿಂದ ಖುಷಿಯಾಗಿ ಓಡ್ತಾರೆ. ಇಲ್ಲೇನಾಗುತ್ತೆ, ರತ್ನಮ್ಮವರು ಚೆಲುವಣ್ಣವ್ರು ನಿಂತಿರ್ತಾರೆ. ಚೆಲುವಣ್ಣವ್ರ ಫ್ರೆಂಡು ಅಂದರೆ ಸ್ನೇಹಿತರು ಒಬ್ಬರು ತಿಮ್ಮಣ್ಣ ಅಂತ ಬರ್ತಾರೆ. ಚೆಲುವಣ್ಣ ಚೆಲುವ ಅಂತಿದ್ದವನೇನಪ್ಪ ಇವತ್ತು ಚೆಲುವಣ್ಣ ಅಂತವನೇ, ನೋಡ್ದಾ ನಾವು ನಮ್ಮ ಬೀಗರು ಸಂಬಂಧ ಮಾಡಿರೋದಕ್ಕೆ ಅಂತ ಅಂದ್ಬಿಟ್ಟು ಇರ್ತಾರೆ. ಅವಾಗ ಏನು ಹೇಳಪ್ಪ ಅಂತ ಅಂದಾಗ, ಏನಿಲ್ಲ ಚೆಲುವಣ್ಣ, ನಿನ್ನಿಂದ ಹೊಸಿ ಸಹಾಯ ಆಗ್ಬೇಕಲ್ಲ ಅಂದರೆ, ಏನು ಸಹಾಯ ಹೇಳಪ್ಪ ಅಂದರೆ, ಏನಿಲ್ಲ ಚೆಲುವಣ್ಣ, ನನ್ನ ಮಗ ಹಾಸನದಲ್ಲಿ ಬಸ್ ಡ್ರೈವರ್ ಆಗವನೇ, ನಾನು ಸೊಸೆ ಇಲ್ಲೇ ಅವಳೆ, ನನ್ನ ಮಗ ಅಲ್ಲಿ, ನಾನು ಸೊಸೆಯಲ್ಲಿ ಚೆಲುವಣ್ಣ, ಹೊಟ್ಟೆಗೆ ಸಾನೇ ಬೆಂಕಿ ಬಿದ್ದಂಗೆ ಉರಿತಿರ್ತದೆ ಕಣ್ಣ, ಸೊಸೆ ಒಂದು ಕಡೆ ಮಗ ಒಂದು ಕಡೆ ಅಂದಾಗ, ಅಲ್ವಾ ಚೆಲುವಣ್ಣ ಅಂದಾಗ, ಅವಾಗ ರತ್ನಮ್ಮವರು, ಅಣ್ಣ ಹೊಸಿ ಕಾಪಿ ತರಲೇ ಅಂತಾರೆ. ಬೇಡ ಕಣವ್ವ, ಈ ಕುಡ್ಕೊ ಬಂದೆ ಬೇಡ ಅಂತಾರೆ. ಅವಾಗ ಅದಕ್ಕೆ ಚೆಲುವಣ್ಣ, ನಿನ್ನಿಂದ ಒಂದು ಸಹಾಯ ಆಗ್ಬೇಕಲ್ಲ ಅಂದಾಗ, ನಾನು ಮಂಡ್ಯಕ್ಕೆ ಇಲ್ಲಿಗೆ ವರ್ಗಾವಣೆ ಮಾಡ್ಸೋಣಂತ ಭಾರಿ ಪ್ರಯತ್ನ ಪಟ್ಟೆ ಚೆಲುವಣ್ಣ, ನನ್ನ ಮಗನ,
ಆಗಲೇ ಇಲ್ಲ ಕಣ್ ಚೆಲ್ವಣ್ಣ, ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರ ಸ್ನೇಹಿತರು ಹೇಳ್ತಾರೆ. ಆವಾಗ ಚೆಲ್ವಣ್ಣ ಏನು ಅಂತ ಹೇಳಪ್ಪ, ಹೇಳಿದ್ರೆ ತಾನೇ ಗೊತ್ತಾಗೋದು ಅಂತ ಅಂದ್ಬಿಟ್ಟು ಚೆಲ್ವಣ್ಣ ಕೇಳ್ತಾರೆ. ರತ್ನಮ್ಮವ್ರು ಕೂಡ ಅಲ್ಲೇ ನಿಂತಿರ್ತಾರೆ. ಏನಿಲ್ಲ ಚೆಲ್ವಣ್ಣ, ನನ್ನ ಮಗನಿಗೆ ಇಲ್ಲಿಗೆ ವರ್ಗಾವಣೆ ಆಗೋಕ್ಕೆ ನಿಮ್ಮ ಬೀಗರು ಶಿವರಾಮೇಗೌಡ್ರ ಕಡೆಯಿಂದ ಒಂದು ಲೆಟ್ರ್ ತಗೊಂಡೋಗಿ ಮಿನಿಸ್ಟ್ರ್ ಕೊಟ್ಟರೆ ಕೆಲಸ ಆಯ್ತದೆ, ಅದಕ್ಕೆ ಬಂದೆ ಕಣ್ ಚೆಲ್ವಣ್ಣ, ನಿನ್ನೆ ನಂಬ್ಕೊಂಬಂದಿದ್ದೀನಿ ಕಣಪ್ಪ, ಕೈ ಬಿಡಬೇಡ ಅಂತ ಅಂದ್ಬಿಟ್ಟು ತಿಮ್ಮಣ್ಣ ಕೇಳ್ತಾರೆ. ಚೆಲ್ವಣ್ಣ ಓಹೋ ಹಿಂಗ ವಿಷಯ, ಅಟ್ಟಿತಕ್ಕೆ ಅದೃಷ್ಟ ಹುಡುಕ ಬಂದಿದ್ದಾಗ ನಾವ್ಯಾಕೆ ಬಿಡಬೇಕು, ಜಮಾಯಿಸ್ಬಿಡ್ಬೇಕು ಅಂತಂದ್ಬಿಟ್ಟು ಚೆಲ್ವಣ್ಣ ಅನ್ಕೋತಿರ್ತಾರೆ. ಅವಾಗ ರತ್ನಮ್ಮವರು ಬೇಡ ಬೇಡ ಅಂತ ಸನ್ನೆ ಮಾಡ್ತಾನೆ ಇರ್ತಾರೆ. ಈ ಸುಮ್ಕಿರಮ್ಮಿ ಅಂತ ಕಣ್ಮಿ ಸಿಗ್ತಾರೆ ಇವರು. ಅವಾಗ ಈ ಸಿಕ್ಕಿರೋ ಅವಕಾಶನ ಬಿಡಬಾರ್ದು, ಬಳದು ಬಾಯಿಗೆ ಹಾಕೋಬೇಕು ಅಂತ ಅಂದ್ಬಿಟ್ಟು, ಅಲ್ಲ ಕಣ್ ತಿಮ್ಮಣ್ಣ, ಇನ್ನು ಬರೀ ಬಾಯಿ ಮಾತೆಗೆ ಬಂದು ವರ್ಗಾವಣೆ ಮಾಡಿಸ್ಕೊಡ್ರು ಅಂದ್ರೆ ಆದತೆ, ಅದಕ್ಕೆಲ್ಲ ಓಸಿ ಖರ್ಚಾಗ್ತದಪ್ಪ, ಈಗೆಲ್ಲ ಸುಮ್ಮನೆ ಕೆಲಸ ಆಗೋಕ್ಕಿಲ್ಲ ಅಲ್ವೇ ಅಂತ ಚೆಲ್ವಣ್ಣ ಕೇಳ್ತಾರೆ. ಹ್ಞೂ ಕಣಣ್ಣ, ನನಗೂ ಗೊತ್ತು, ನನಗೆ ಸುಮ್ಮನೆ ಮಾಡಿಕೊಡು ಅಂತ ಬಂದಿಲ್ಲ ಕಣಣ್ಣ, ನಾನು ತಂದಿದ್ದೀನಿ ನೋಡಿಲ್ಲಿ ಅಂತ ಹೇಳ್ಬಿಟ್ಟು ದುಡ್ಡು ಸ್ವಲ್ಪ ಕೊಡ್ತಾರೆ. ಒಂದು 50,000 ಖರ್ಚಾಗ್ಬೋದು ಕಣಣ್ಣ ಅಂತ ಚೆಲ್ವಣ್ಣ ಹೇಳ್ತಾರೆ. ಬೇರೆಯವ್ರಿಗಾದ್ರೆ ಜಾಸ್ತಿ, ನಿನಗಾರ ಒಂದು 50,000 ಅಷ್ಟೇ ಅಂದಾಗ, ಹ್ಞೂ ಕಣಪ್ಪ ಅದಕ್ಕಿಂತ ಜಾಸ್ತಿನೇ ಇದೆ ಹೊಸಿ, ನಾನು ಕೆಲಸ ಮಾಡಿಸ್ಕೊಡ್ತೀಯ ಅಂದ. ಅಷ್ಟೇ ತಾನೇ, ನಿನ್ನ ಕೆಲಸ ಆಯಿತು ಅಂತ ತಿಳ್ಕೊಬಿಡು, ತಲೆ ಕೆಡ್ಸ್ಕೊಬೇಡ, ಹೋಗ್ಬೋಗು ಅಂದಾಗ ಇವರು ತಿಮ್ಮಣ್ಣ ಆಯಿತು ಬತ್ತೀನಿ ಕಣಪ್ಪ ಅಂತ ಅಮೌಂಟ್ ಕೊಟ್ಬಿಟ್ಟು ಹೋಗ್ತಾರೆ. ಅವ್ರ ರತ್ನಮ್ಮವರು ಯೋ ನಿನ್ಗೇನು ಬುದ್ಧಿಗಿದ್ದಿ ಅದ, ಬೀಗರು ನಮ್ಮನ್ನು ಏನು ಅನ್ಕೊಂತಾರೆ, ಬೇಡ ಈ ವ್ಯವಹಾರಕ್ಕೆಲ್ಲ ಹೋಗ್ಬೇಡ ಅಂದಾಗ ಚೆಲ್ವಣ್ಣ ಸುಮ್ಕಿರಮ್ಮಿ, ಫೋನ್ ಮಾಡಿ ಮದುವೆ ನಿಲ್ಸಿರೋದು ನಮ್ಮ ವಿದ್ಯೆ ಅಂತಲೇ ಗೊತ್ತಾದರೆ ನಮ್ಮನ್ನು ಬಿಟ್ಟಾರ, ನಮ್ಮನ್ನು ಬೀದಿಗೆ ಹಾಕ್ಬಿಡ್ತಾರೆ ಅವ್ರು ಅಷ್ಟೇ, ಅಷ್ಟಲ್ಲಿ ಹೊಸಿ ನಾವು ಕಾಸು ಕೇಸ್ ಮಾಡ್ಕೊಂಡ್ರಲ್ವ, ಮುಂದಕ್ಕೆ ಜೀವನ ಮಾಡೋಕ್ಕಾಗೋದು, ಹೋಗಮ್ಮಿ ಕೆಲಸ ನೋಡು, ಮಡ್ಕೋಗಮ್ಮಿ ದುಡ್ಡ ಅಂತ ದುಡ್ಡು ಹೆಂಡ್ತಿ ಕೈಗೆ ರತ್ನಮ್ಮವ್ರ ಕೈಗೆ ಕೊಡ್ತಾರೆ. ಅವಳು ನಿನ್ಗೆ ಏಟು ಹೇಳಿದ್ರು ಅಷ್ಟೇ, ನಿನ್ನ ಹಣೆ ಬರ ಏನಾರು ಮಾಡ್ಕೊತ ಬೈಕೊಂಡು ರತ್ನಮ್ಮವ್ರು ಹೋಗ್ಬಿಡ್ತಾರೆ. ಈ ಕಡೆ ಏನಾಗುತ್ತೆ, ವಿದ್ಯೆ ಅಡುಗೆ ಮಾಡಬೇಕು ಅಂತ ಬರ್ತಾಳೆ. ಅಷ್ಟರಲ್ಲಿ ಮೋಹನ ಈಶ್ವರಿ ಅಲ್ಲೇ ಕೂತಿರ್ತಾರೆ. ಆವಾಗ ಈಶ್ವರಿ ಅಕ್ಕ ಸಂಜೆಗೆ ಅಡುಗೆ ಏನು ಮಾಡೋದು ಅಂತ ಮೋಹನನ ಕೇಳ್ತಾರೆ. ಮೋಹನ ಇವತ್ತು ಮುದ್ದೆ ಮಾಡಲಿಲ್ಲ ಅಂದರೆ ನಿಮ್ಮ ಬಾವ ಬಿಟ್ಟಾರೇನವ, ಕೋಳಿ ಸಾರು ಮಾಡಿ ಮುದ್ದೆ ಮಾಡಿಬಿಡೋಣ ಕಣವ ಅಂತ ಮೋಹನ ಹೇಳ್ತಾರೆ. ಅವಾಗ ಈಶ್ವರಿ ಹ್ಞೂ ಸರಿ ಕಣಕ್ಕ, ಆಯಿತು ಹಂಗೆ ಮಾಡೋಣ ಬಿಡು ಅಂತ ಈಶ್ವರಿ ಹೇಳ್ತಾರೆ. ಅಷ್ಟರಲ್ಲಿ ವಿದ್ಯೆ ಅಲ್ಲಿಗೆ ಬರ್ತಾಳೆ. ಅತ್ತೆ ಇವತ್ತು ನಾನು ಸಾರು ಮಾಡ್ತೀನಿ, ನಾನು ಅಡುಗೆ ಮಾಡ್ತೀನಿ ಅಂದಾಗ, ಏನು ಅಡುಗೆ ಮಾಡ್ತಿ ಅಂತ ಈಶ್ವರಿ ಕೇಳ್ತಾರೆ. ನಂಗೆ ಅತ್ತೆ ನೆನ್ನೆ ತಿಳಿ ಸಾರು ಮಾಡೋದು ಹೇಳ್ಕೊಟ್ಟವ್ರೆ, ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಅದಲ್ಲ ಕಣವ, ಇವತ್ತು ಕೋಳಿ ಸಾರು ಮಾಡಬೇಕು, ಮುದ್ದೆ ಮಾಡಿ ನಿಮ್ಮ ಮಾವಂಗೆ ಅಂತ ಅಂದ್ಬಿಟ್ಟು ಮೋಹನವ್ರು ಹೇಳಿದ್ರು. ಕೋಳಿ ಸಾರೇ ಅಂದಾಗ, ಹ್ಞೂ ಕೋಳಿ ಸಾರು ಅಂದಾಗ, ಅದು ಹೆಂಗತ್ತೆ ಮಾಡೋದು ಅಂದ, ನಾನು ಹೇಳ್ಕೊಡ್ತೀನಿ ನೀನು ಮಾಡುವಂತಿರವ ಅಂತ ಅಂದ್ಬಿಟ್ಟು, ಅಲ್ಲ ಕಣವ ಒಂದೇ ಕಿತ್ತ ಹೇಳ್ಕೊಟ್ಟು ತಿಳಿ ಸಾರು ಅಷ್ಟು ಬೇಗ ಕಲ್ತ್ಕೊಬಿಟ್ಟೆ ಅಂತ ಮೋಹನ ಕೇಳ್ತಾರೆ. ಆ ವಿದ್ಯೆ ಹ್ಞೂ ಅತ್ತೆ ಕಲ್ತ್ಕೊಬಿಟ್ಟಿದ್ದೀನಿ ಮಾಡ್ತೀನಿ ಅಂದಾಗ ಈಶ್ವರಿ ಅಕ್ಕ ನಮ್ಮ ಮುದ್ದು ಸೊಸೆ ಭಾರಿ ಬುದ್ಧಿವಂತೆ ಕನಕ, ಅವಳು ಬೆಳೆ ತೋರಿಸಿದ್ರೆ ಅಸ್ತನೇ ನುಂಗ್ತಾಳೆ, ಅಂಥ ಚಾಣಾಕ್ಷ ಬುದ್ಧಿವಂತೆ ಅವಳೆಂಥ ಬುದ್ಧಿವಂತೆ ನಮ್ಮ ಮುದ್ದು ಸೊಸೆ ಅಂತ ನಿನಗೆ ಗೊತ್ತಿಲ್ಲ ಕಣಕ್ಕ, ಅವಳು ಪಟ್ನೆಲ್ಲ ತಿಳ್ಕೊತಾಳೆ ಅಲ್ವೇನವ ಅಂತ ವ್ಯಂಗ್ಯವಾಗಿ ಕೇಳ್ತಾಳೆ. ವಿದ್ಯೆಂಗೆ ಏನೂ ಗೊತ್ತಾಗಲ್ಲ. ಹ್ಞೂ ಕಣತ್ತೆ ಅಂದಾಗ, ಅತ್ತೆ ನಾನು ತಿಳಿಸಾರು ಮಾಡಲ, ಬೇಡ ಕಣವ ಇವತ್ತು ಕೋಳಿ ಸಾರು ಮಾಡೋಣ, ಅದು ನೋಡ್ಕೊ ತಿಳಿಸಾರು, ಒಂದು ಕೆಲಸ ಮಾಡು, ಅಜ್ಜಿಗೆ ತಿಳಿಸಾರು ಬೇಕು, ಅತ್ತೆಗೆ ನೀನು ತಿಳಿಸಾರು ಮಾಡು, ನಾನು ಕೋಳಿ ಸಾರು ಮಾಡ್ತೀನಿ ನೋಡ್ಕೊ ಅಂದಾಗ, ಸರಿ ಕಣತ್ತೆ ಆಯಿತು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಖುಷಿಯಾಗಿ ಹೋಗ್ತಾಳೆ ವಿದ್ಯಾ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ವಿಡಿಯೋ ತಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ತುಂಬ 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 ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿ. ಯಾರು ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋದಲ್ಲಿ ಏನಾದ್ರು ತಮಗೆ ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.